ಎಲ್ಲ ಒಂದು ದೇವತೆಗಳು ಒಂದು ಬಂಗಾರ ವಜ್ರ ವೈಡೂರ್ಯಗಳನ್ನು ಹಾಕಿ ಒಂದು ಅಲಂಕಾರ ಮಾಡ್ಕೊಂಡ್ರೆ ಜಗದ ಒಡೆಯ ಆದಂತಹ ಒಂದು ಶಿವ ಒಂದು ಸ್ಮಶಾನದಲ್ಲಿ ಇರುವ ಒಂದು ಬೂದಿಯನ್ನು ಹಚ್ಕೊಳ್ತಾರೆ. ಇದು ಕೇವಲ ಅಲಂಕಾರ ಅಲ್ಲ, ಈ ಮೂರು ಗೆರೆಗಳು ಒಂದು ಗೆರೆಗಳು ಮಾತ್ರವಲ್ಲ, ಇಡೀ ಒಂದು ಕಲಿಯುಗದ ಸತ್ಯವನ್ನು ಹೇಳ್ಕೊಡ್ತದೆ. ಅಷ್ಟೇ ಅಲ್ಲದೆ ಒಂದು ಋತುಮಾನಗಳ ಬಗ್ಗೆ ಹೇಳ್ಕೊಡ್ತದೆ. ಅಷ್ಟೇ ಅಲ್ಲದೆ ಒಂದು ವೈಜ್ಞಾನಿಕ ಕಾರಣ ಕೂಡ ಈ ಮೂರು ಗೆರೆಗಳಲ್ಲಿದೆ. ಮೂರು ಗೆರೆ ತುಂಬಾ ಶಕ್ತಿಯುತವಾದಂಥದ್ದು. ನಾವು ಸುಮ್ಮನೆ ಹಾಕ್ತಿರ್ಬೋದು ಅಥವಾ ಅದರ ಬಗ್ಗೆ ನಮಗೆ ಅರಿವೇ ಇರದೇ ಇರ್ಬೋದು. ಈ ಮೂರು ವಿಭೂತಿಗಳ ಬಗ್ಗೆ ನಮಗೆ ಗೊತ್ತಾದ್ರೆ ಇನ್ ಮುಂದೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಒಂದು ಹಾಕೊಳ್ತೇವೆ. ಕೇವಲ ಅಲಂಕಾರಕ್ಕಾಗಿ ಅಲ್ಲ, ನಮ್ಮ ಒಂದು ವೈಜ್ಞಾನಿಕ ಕಾರಣವಾಗಿರಬಹುದು. ಈ ಮೂರು ಗೆರೆಗಳಿಗೆ ತ್ರಿಪುಂಡ್ರ ಅಂತ ಹೇಳಿ ಒಂದು ಹೆಸರು ಅಂತ ಹೇಳಿದ್ರೆ, ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ನಾವು ಎಷ್ಟೇ ಶ್ರೀಮಂತವಾಗಿರಲಿ, ಎಷ್ಟೇ ನಮ್ಮಲ್ಲಿ ಅಹಂಕಾರವಿರಲಿ, ಕೊನೆಯದಾಗಿ ಒಂದು ದಿವಸ ನಾವು ಸ್ಮಶಾನದ ರೀತಿಯಾಗಿ ಅಥವಾ ಸ್ಮಶಾನದಲ್ಲಿ ಸುಟ್ಟು ಬೂದಿ ಆಗ್ಬೇಕನ್ನೋದನ್ನು ಅಂತ ಹೇಳಿದ್ರೆ, ಮೊದಲನೇ ಸತ್ಯ ಏನಂತ ಹೇಳಿದ್ರೆ ಗರ್ವ ಬೇಡ ಅನ್ನೋದೇ. ಈ ಮೂರು ಗೆರೆಗಳು ಏನಿದೆ ನಮ್ಮಲ್ಲಿರುವ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನ ಶಕ್ತಿ. ಈ ಮೂರು ಒಂದೇ ರೀತಿಯಲ್ಲಿ ಅಥವಾ ಸಮವಾಗಿ ಇದ್ರೆ ಜೀವನ ಒಂದು ಒಳ್ಳೆಯ ಕಡೆಗೆ ಸಾಗ್ತದೆ. ಇಚ್ಛೆಯಿಂದ ಮಾಡೋದು, ಕ್ರಿಯೆಯಿಂದ ಮಾಡೋದು, ಜ್ಞಾನದಿಂದ ಮಾಡಿದ್ರೆ ಅಥವಾ ಈ ಮೂರು ಸಮತೋಲನದಲ್ಲಿ ಇದ್ರೆ ಜೀವನ ಸುಗಮವಾಗಿ ಸಾಗ್ತದೆ ಅಥವಾ ಒಂದು ಜೀವನಕ್ಕೆ ಅರ್ಥ ಸಿಗ್ತದೆ ಅನ್ನೋದು ಈ ಮೂರು ಗೆರೆಗಳ ಒಂದು ನಿಜ ರೂಪ ಅಂತಾನೆ ಹೇಳ್ಬೋದು. ಮೂರನೇ ಸತ್ಯ ಅಂತ ಹೇಳಿದ್ರೆ ಇದು ಕಲಿಯುಗಕ್ಕೆ ಕನೆಕ್ಷನ್ ಇದೆ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಈ ಎಲ್ಲವನ್ನು ಬಿಟ್ಟು ನೀನು ಒಂದು ಕೆಟ್ಟ ಆಸೆಗಳನ್ನು ಬಿಟ್ಟು ನೀನು ಒಳ್ಳೆಯವನಾಗು ಅಥವಾ ನೀನು ಒಂದು ಸುಟ್ಟು ಬೂದಿ ಆಗ್ತೀಯ ಕೊನೆಯದಾಗಿ ಅನ್ನೋದನ್ನೇ ಈ ಒಂದು ಮೂರನೇ ಗೆರೆಯ ಒಂದು ಸತ್ಯ ಅಂತಾನೆ ಹೇಳ್ಬೋದು. ಮೂರು ಗೆರೆಗಳು ಋಗ್ವೇದ, ಯಜುರ್ವೇದ ಮತ್ತು ಸಮವೇದದ ಬಗ್ಗೆ ಕೂಡ ಹೇಳಿಕೊಡ್ತದೆ. ಅಷ್ಟೇ ಯಾಕೆ, ಒಂದು ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ಭೂತಕಾಲದ ಬಗ್ಗೆ ಕೂಡ ಈ ಒಂದು ಮೂರು ಗೆರೆಗಳು ನಮಗೆ ಒಂದು ಸಾರ್ತದೆ. ಈ ಕಲಿಯುಗದಲ್ಲಿ ಒಂದು ಮನುಷ್ಯನಿಗೆ ಕೊಟ್ಟಂತಹ ಒಂದು ಎಚ್ಚರಿಕೆ, ಶಿವನ ಎಚ್ಚರಿಕೆ ಅಂತ ಹೇಳಿದ್ರೆ ಈ ಮೂರು ಗೆರೆಗಳಿಂದ. ಕಾಮ ಕ್ರೋಧಗಳನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಒಂದು ಕಾರ್ಯಶಕ್ತಿಯಾಗಿ ಮಾಡಿ ನೀವು ಜೀವನದಲ್ಲಿ ಮುಂದೆ ಸಾಗಿ, ಅಥವಾ ಕೆಟ್ಟತನವನ್ನು ಬಿಟ್ಟು ನೀವು ಸುಟ್ಟು ಒಂದು ಭಸ್ಮ ಆಗ್ತೀರಾ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಶಿವ ನಮಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ಇದಕ್ಕೆ ಹೇಳುದು, ಕಾಲ ಎಷ್ಟೇ ಬದಲಾದ್ರೆ ಕೂಡ ಶಿವನ ಸತ್ಯ ಅನ್ನೋದನ್ನು ಸಾರ್ತದೆ. ಅಷ್ಟೇ ಅಲ್ಲದೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ನಾವಿಲ್ಲಿ ಏನು ಮೂರು ಗೆರೆಗಳನ್ನು ಹೀಗೆ ಹಾಕ್ತೇವಲ್ಲ, ಇಲ್ಲಿ ಮಿಡ್ಲಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಜ್ಞಾನ ಶಕ್ತಿ ಉದ್ಭವ ಆಗ್ತದೆ. ನಾವೇನು ಒಂದು ವಿಭೂತಿ ಹಾಕ್ತೇವಲ್ಲ, ಇಲ್ಲಿ ಮಧ್ಯದಲ್ಲಿ ನಮ್ಮ ಒಂದು ಜ್ಞಾನ ಶಕ್ತಿ ಅಂತ ಹೇಳಿ ಇರ್ತದೆ. ಹಾಗಾಗಿ ನಮ್ಮ ಮೆದುಳಿಗೆ ಇದು ಕನೆಕ್ಟ್ ಮಾಡ್ತದೆ. ಅಂತ ಹೇಳಿದ್ರೆ ನಾವು ಯಾವಾಗ ಈ ಮೂರು ಗೆರೆಗಳನ್ನು ಹೀಗೆ ಹಾಕ್ತೇವೆ ಆಗ ನಮ್ಮ ಮೆದುಳು ಚುರುಕಾಗ್ತದೆ. ಅಷ್ಟೇ ಅಲ್ಲದೆ ಜ್ಞಾನ ಆಗ್ತದೆ. ಈಗ ತುಂಬಾ ಜನ ನೋಡಿರ್ಬೋದು, ಚಿಕ್ಕ ಮಕ್ಕಳಿಗೆ ಶಾಲೆ ಹೋಗುವಾಗ ಬೆಳಿಗ್ಗೆ ಹಾಕ್ತಾರೆ. ಅದನ್ನು ನಾವು ರೂಢಿ ಮಾಡ್ಬೇಕು. ನಮ್ಮ ಪದ್ಧತಿಗಳು, ನಮ್ಮ ಒಂದು ಸಂಸ್ಕೃತಿಗಳನ್ನು ನಾವು ಬೆಳೆಸ್ಬೇಕು. ಇವತ್ತಿನ ತಂದೆ ತಾಯಿ ನಾವೇ ಹಾಕದಿದ್ರೆ ಮುಂದೆ ಮಕ್ಕಳು ಯಾವ ರೀತಿ ಹಾಕ್ತಾರೆ? ಅದನ್ನು ಒಂದು ಹವ್ಯಾಸ ರೀತಿಯಾಗಿ ಬೆಳೆಸ್ಬೇಕು. ಅದರ ಬಗ್ಗೆ ಒಂದು ಹೇಳ್ಬೇಕು. ಯಾವತ್ತೇ ಆಗ್ಲಿ ಒಂದು ಮಗುವಿಗಾಗ್ಲಿ ದೊಡ್ಡವರಿಗಾಗ್ಲಿ ಅದರ ಬಗ್ಗೆ ಜ್ಞಾನ ಇದ್ರೆ ಮಾತ್ರ ಅದು ಹಾಕ್ತದೆ, ಹೊರತಾಗಿಲ್ಲ ಹಾಕೋದಿಲ್ಲ. ಹೇಳಿಕೊಡ್ಬೇಕಿಂತಹ ನಮ್ಮ ಧರ್ಮವಾಗಿರ್ಬೋದು, ನಮ್ಮ ಒಂದು ಸಂಸ್ಕೃತಿಗಳನ್ನು ನಮ್ಮ ಮಕ್ಕಳಿಗೆ ನಾವಾಗಿ ಹೇಳಿದಾಗ ಮಾತ್ರ ಮಕ್ಕಳಿಗೆ ಅರ್ಥ ಆಗ್ತದೆ. ಶಿವ ಅಂತ ಹೇಳಿದ್ರೆ ಬರೀ ದೇವರಲ್ಲ, ನಮ್ಮ ಜೀವನದ ಪಾಠವನ್ನು ಹೇಳುವಂತಹ ಗುರು ಕೂಡ ಹೌದು. ತಿದ್ದು ಬುದ್ಧಿ ಹೇಳುವಂತಹ ತಂದೆ ಕೂಡ ಹೌದು. ನಾವು ಬಿದ್ದಾಗ ಎದ್ದಾಗ ನಮ್ಮನ್ನು ಎತ್ತಿ ನಡೆಸುವ ಒಂದು ತಂದೆ ಕೂಡ ಹೌದು. ಈ ಇಡೀ ಜಗತ್ತನ್ನು ಕಾಯುವಂತಹ ಕಾವಲುಗಾರ ಕೂಡ ಹೌದು. ಎಷ್ಟೇ ನೋವು ನಲಿವು ಒಂದು ಇದ್ರೆ ಕೂಡ ನಮಗೆ ಯಾರು ಇಲ್ಲ ಅಂದಾಗ ಕರುಣೆ ತೋರಿಸುವ ಒಂದು ಕರುಣಾಕರ ಕೂಡ ಶಿವನು. ಹಾಗಾಗಿ ಈ ಮೂರು ವಿಭೂತಿಗಳ ಬಗ್ಗೆ ಇನ್ನಾದರೂ ಈ ಮೂರು ವಿಭೂತಿಗಳನ್ನು ಹಚ್ಚಿ ನಿಮ್ಮ ಜೀವನ ಒಳ್ಳೆಯ ಸುಗಮವಾಗಿ ಸಾಗಿಸಿ. ನೀವು ಕೂಡ ಶಿವನ ಭಕ್ತರಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ಸುದ್ದಿಗಳೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.